ಹೆಲೋ ಹಾಯ್ 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 ಎಲ್ರಿಗೂ ನಮಸ್ಕಾರ ಶುಭೋದಯ. ಇವತ್ತು ಗುರುವಾರ. ಗುರುವಾರ ಆಗಿರೋದ್ರಿಂದ ಮನೇಲಿ ಹೂವು ಬಿಟ್ಟಿತ್ತು. ಹೂವು ಎಲ್ಲ ತೊಗೊಂಡು ಬಾಗಿಲಿಗೆ ಅರ್ಶಿನ ಕುಂಕುಮ ಹಾಕಿ ಇವತ್ತೇನೋ ಬೆಳಗ್ಗೆ ತುಂಬಾ ಅನಿಸ್ತಿತ್ತು ಪೂಜೆ ಮಾಡಬೇಕು ಅಂತ. ಸೊ ಮನೇಲಿ ನೆಮ್ಮದಿಯಾಗಿ ಪೂಜೆ ಮಾಡಿ ನಾನು ನನ್ನ ಮಗ ನನ್ನ ತಂಗಿ 3 ಜನರು ರಾಯರ ದೇವಸ್ಥಾನಕ್ಕೆ ಹೋದ್ವಿ. ಸೊ ರಾಯರ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಒಂಥರ ಖುಷಿ ಅನಿಸುತ್ತೆ, ಮನ್ಸಿಗೆ ನೆಮ್ಮದಿ ಅನಿಸುತ್ತೆ. ನನ್ನ ಮಗ ಒಂದು ದೇವ್ರ ಭಕ್ತ, ಅವನು ಒಂಥರ ಹೋಗಿದ ತಕ್ಷಣ ಅಡ್ಡ ಬಿದ್ದುಬಿಡ್ತಾನೆ. ಆಮೇಲೆ ಯಾಕೋ ಅವ್ನಿಗೆ ಅಡ್ಡ ಬಿದ್ದಿದ್ದು ಸಮಾಧಾನ ಆಗಿಲ್ಲ ಅನಿಸುತ್ತೆ, ಮತ್ತೊಂದು ಸಲ ಅಡ್ಡ ಬಿದ್ದ. ಹಾಗೆ ರಾಯರ ದೇವಸ್ಥಾನದ ಸ್ವಲ್ಪ ಹೊತ್ತು ಕೂತ್ಕೊಂಡು ಮನಸ್ಸಿಗೆ ನಿರಾಳ ಅನ್ನಿಸ್ತು. ಅದಾದಮೇಲೆ ಪ್ರಸಾದ ಈಸ್ಕೊಂಡು ನನ್ನ ಮಗನಿಗೆ ಒಂದು ಕೊಟ್ಟರೆ ಸಾಕಾಗಲ್ಲ, ಮತ್ತೆ ಮತ್ತೆ ಹೋಗಿ ಕೇಳ್ತಾನೆ. ಈಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಪ್ರಸಾದ ತಿಂದ್ಕೊಂಡು ಹಾಗೆ ಬೈ ವಾಕ್ ನಾನು ಮತ್ತು ಸಹಿ ಅಂಗಡಿ ಹತ್ರ ಹೋದ್ವಿ. ಸೊ ಅಲ್ಲಿಂದ ವಿಶಾಲ್ ಮಾರ್ಟಿಗೆ ಹೋದ್ವಿ. ವಿಶಾಲ್ ಮಾರ್ಟ್ಗಂತೂ ಹೋದರೆ ಆಹಾ ಕಣ್ಣಿಗೆ ಹಬ್ಬ ಒಂಥರ. ನನ್ನ ಮಗನಿಗೂ ನಂತರ ಶಾಪಿಂಗ್ ಅಂದರೆ ಭಾಳ ಇಷ್ಟ. ಏನೇನು ಬೇಕು ಏನೇನು ಸಿಗುತ್ತೆ ಎಲ್ಲ ತೊಗೊಂಡು ಬುಟ್ಟಿಗೆ ಹಾಕ್ಕೊಬಿಡ್ತಾನೆ. ಇಲ್ಲೇ ಅಂತ ಅಲ್ಲ, ಸೂಪರ್ ಮಾರ್ಕೆಟ್ಗೆ ಹೋದ್ರೂ ಹೀಗೆ ಮಾಡ್ತಾನೆ. ಸೊ ಮಮ್ಮ ಅದು ತೊಗೊಳ್ಳಿ, ಮಮ್ಮ ಇದು ತೊಗೊಳ್ಳಿ ಅಂತ ಇರ್ತಾನೆ. ನನ್ನ ಮಗಂಗೆ ಏನೇನು ಬೇಕು ನೋಡಿದ್ದೆಲ್ಲ ಇಷ್ಟ ಆಗುತ್ತೆ. ಅದರಲ್ಲೂ ಮಕ್ಕಳದಂತೂ ಭಾಳ ಇಷ್ಟ ಆಗುತ್ತೆ. ಈ ಟಿ ಶರ್ಟ್ ಇಷ್ಟ ಆಗಿದೆ, ನೆಕ್ಸ್ಟ್ ಹೋದರೆ ಡೆಫಿನೆಟ್ಲಿ ಪರ್ಚೇಸ್ ಮಾಡ್ತೀನಿ. ಇಲ್ಲಿ ಎಲ್ಲನೂ ವರ್ತ್ ಅಂತ ಹೇಳೋಕ್ಕೆ ಹೋಗಲ್ಲ ನಾನು. ಕೆಲವೊಂದು ವರ್ತ್, ಕೆಲವೊಂದು ತುಂಬ ಪ್ರೈಸ್ ಅನಿಸುತ್ತೆ. ಈಗ ಅದೊಂದು ಟಿ ಶರ್ಟ್ಗೆ 400. ಸೊ ನಾವು ನೋಡ್ತೀವಿ, ಕೆಲವೊಂದು ಯಾವ್ದು ನಮ್ಗೆ ಓಕೆ ಅನಿಸುತ್ತೆ ಅದು ಮಾತ್ರ ನಾನು ತೊಗೊಳ್ಳೋದು. ಸೊ ಅಲ್ಲಿಂದ ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಹಂಗೆ ಹಿಂಗೆ ಎಲ್ಲ ನೋಡ್ಕೊಂಡು ಮಾಡಿಕೊಂಡು ರಿಟರ್ನ್ ಮನೆಗೆ ಹೋದ್ವಿ. ಸಂಜೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಅಂಗಡಿ ಹತ್ರ ಹೋಗಿ ಡೈರೆಕ್ಟ್ ಅಂಗಡಿಯಿಂದ ವಿಶಾಲ್ ಮಾರ್ಟಿಗೆ ನಾನು, ನಮ್ಮಮ್ಮ ಮತ್ತು ನನ್ನ ಮಗ 3 ಜನ ಹೋಗಿ ಬಂದ್ವಿ. ಅಂದರೆ ಅವನಿಗೆ ಡೈಲಿ ಟಿ ಶರ್ಟ್ ಮಾತ್ರ ಸ್ಟೈಲ್ ಯೂನಿಯನ್, ಮೈಸೂರಿಗೆ ಹೋಗಿದ್ದಾಗ ಒಂದು ಸಲ ಸ್ಟೈಲ್ ಯೂನಿಯನ್ ಬ್ರ್ಯಾಂಡಿಂದ ತರಿಸ್ಕೊಂಡಿದ್ವಿ. ಒಂದು ಬಲ್ಕಷ್ಟು ತರಿಸ್ಕೊಂಡಿದ್ವಿ, ಒಂದು 20 ಟಿ ಶರ್ಟ್ ತರಿಸ್ಕೊಂಡಿದ್ವಿ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಆಲ್ ನಾನು ಇವನಿಗೆ ವಿಶಾಲ್ ಮಾರ್ಟಲ್ಲೇ ತರಿಸೋದು. ನಾನೇನಾದರೂ ಒಂದು ತೊಗೊಳ್ಳೋದ ಅಂತ ಹೋಗ್ತೀನಿ, ಬಟ್ ಅಲ್ಲಿ ಸಹಿಗೂ ಇನ್ನೂ ಎಕ್ಸ್ಟ್ರಾ ಏನೇನೋ ತೊಗೊಬಿಟ್ಟಿರ್ತೀನಿ. ಸೊ ಇವತ್ತೇನಿಲ್ಲ, ಇವತ್ತು ಸ್ವಲ್ಪನೇ ತೊಗೋಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗಿದ್ದು. ಅಂದರೆ ಇವತ್ತು ಸಿಂಪಲಾಗಿ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಟೋಪಿ ಅಂತೆ, ಇದು ಟೋಪಿ ಟೋಪಿ ಅಯ್ಯೋ ಯಪ್ಪ, ನನ್ನ ಮಗ ಇದ್ರಂತೂ ವೀಡಿಯೋನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲಪ್ಪ. ಅಪ್ಪ ಸಹಿ ಸೋಡು, ಫಸ್ಟು ಈ ಬ್ಯಾಗ ತೋರಿಸ್ಬಿಡ್ತೀನಿ. ಇದು ಹ್ಯಾಂಡ್ ಬ್ಯಾಗ್ ತೊಗೊಂಡೆ ನಾನು, ಈ ಥರ ಹಾಕ್ಕೊಂಡು ಏನಾದರೂ ಥಿಂಗ್ಸ್ ಇಟ್ಕೊಂಡು ಹೋಗೋಕ್ಕೆ. ಇದು ನಾನು ನಿಜ ಹೇಳ್ಬೇಕಂದ್ರೆ ನಾನು ಯಾವತ್ತೂ ವ್ಯಾನಿಟಿ ಬ್ಯಾಗ್ ಆಗಲಿ ಅಥವಾ ಹ್ಯಾಂಡ್ ಬ್ಯಾಗ್ ಆಗಲಿ ಈ ಥರ ಹಾಕ್ಕೊಳ್ಳೋ ಅಂಥ ಬ್ಯಾಗ್ಸು ಯಾವುದು ನಾನು ಇಟ್ಕೊಳ್ಳಲ್ಲ. ಫಸ್ಟ್ ಟೈಮು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಅಂತ ನಾನು ವ್ಯಾನಿಟಿ ಬ್ಯಾಗ್ ತೊಗೊಂಡಿದ್ದೆ. ಅದು ನನ್ನ ಮಗನಿಗೋಸ್ಕರ. ಅಂದರೆ ಆ ಒಂದು ಡೈಪರು, ಒಂದು ವಾಟರ್ ಬಾಟಲು, ಆಮೇಲೆ ಒಂದು ಎಕ್ಸ್ಟ್ರಾ ಬಟ್ಟೆಗಳು, ಆಮೇಲೆ ಒಂದು ಟಿಶ್ಯೂಸು, ಏನೇ ಇದ್ರು ವೆಟ್ ವೈಪ್ಸು, ಈ ಥರ ಏನೇ ಇದ್ದರೂ ಕ್ಯಾರಿ ಮಾಡೋಕ್ಕೆ ಮಾತ್ರ ಇವನು ಹುಟ್ಟಿದ ಮೇಲೆ ನಾನು ಬ್ಯಾಗ್ ಅಂತ ವ್ಯಾನಿಟಿ ಬ್ಯಾಗ್ ಅಂತ ತೊಗೊಂಡಿದ್ದು. ಅಲ್ಲಿವರೆಗೂ ನಾನು ತೊಗೊಂಡಿಲ್ಲ. ಅದು ಕೂಡ ವಿಶಾಲ್ ಮಾರ್ಟಲ್ಲೇ ತೊಗೊಂಡಿದ್ದು. ಸೇಮ್ ಕಲರೇ ತೊಗೊಂಡಿದ್ದೆ ಲಾಸ್ಟ್ ಟೈಮ್ ಕೂಡ, ಆದರೆ ಡಿಫ್ರೆಂಟ್ ಆಗಿತ್ತು ಪ್ಯಾಟ್ರನು. ಈ ಸಲ ಅಷ್ಟೇ ಆ ಬ್ಯಾಗ್ ಕಿತ್ತೋಯ್ತು ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಯೂಸ್ ಮಾಡಲ್ಲ ಅಲ್ವಾ, ಅದಕ್ಕೆ ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ. ಈ ಸಲನೂ ಅಷ್ಟೇ. ಒಂದು ನಿಮಿಷ ಕೊಡು ಸಹಿ, ತೋರಿಸ್ಬಿಟ್ಟು ಕೊಡ್ತೀನಿ. ಈ ಸಲನೂ ಅಷ್ಟೇ ಅದೇ ಥರ, ಬಟ್ ಇದು ಸ್ವಲ್ಪ ಉದ್ದಕ್ಕೈತೆ. ಒಂದು ವಾಟರ್ ಬಾಟಲು ಮತ್ತು ಒಂದು ಡೈಪರ್ ಯೂಸ್ ಮಾಡಲ್ಲ ಈಗ. ಒಂದು ವಾಟರ್ ಬಾಟಲು, ಒಂದೊಂದು ಎಕ್ಸ್ಟ್ರಾ ಒಂದು ಕರ್ಚೀಫು ಅಥವಾ ಅವ್ನಿಗೇನೇನು ಬೇಕು ಇಟ್ಕೊಂಡು ಹೋಗೋಕ್ಕೆ ಇರಲಿ ಅಂತ. ನಾನು ಫ್ಯಾನ್ಸಿದು ತೊಗೊಂಡಿಲ್ಲ. ಫ್ಯಾನ್ಸಿದು ತುಂಬ ಅಂದರೆ ತುಂಬ ಇತ್ತು ಫ್ಯಾನ್ಸಿದು, ಆದರೆ ನಾನು ಯೂಸ್ ಮಾಡಲ್ಲ ಅಲ್ವಾ ಫ್ಯಾನ್ಸಿ. ನನಗೆ ರಫ್ ಯೂಸಿಗೆ ಬೇಕಿತ್ತು, ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಅವನಿಗೆ
ಕೊಟ್ಟರು. ಇದು ನಮ್ಮ ಅಮ್ಮಗೆ, ಇದು ನನಗಲ್ಲ. ಇದು ಕ್ವಾಲಿಟಿ ಚೆನ್ನಾಗಿದೆ. ಸೊ ಅದಾದಮೇಲೆ ಸ್ಲಿಪ್ಪರು, ಮೇನು ಹೋಗಿದ್ದೆ ಸ್ಲಿಪ್ಪರ್ ತೊಗೊಳಕ್ಕೆ ಅಂತ. ತೋರಿಸ್ತೀನಿ ಒಂದು ನಿಮಿಷ. ಸಾರಿ, ನಾನು ಸ್ಲಿಪ್ಪರ್ ತೋರಿಸಿರೋದು ರೆಕಾರ್ಡೇ ಆನ್ ಮಾಡಿಲ್ಲ, ಜಸ್ಟ್ ವೀಡಿಯೋ ಮಾಡಿ ಹಂಗೆ ಬಿಟ್ಬಿಟ್ಟಿದ್ದೀನಿ. ಅದು ರೆಕಾರ್ಡ್ ಆಗಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಇದೇ ಸ್ಲಿಪ್ಪರ್ ಅಂತ ತೋರಿಸ್ತೀನಿ. ಹಂಗೇ ನನಗೆ ಇದು ಮಧ್ಯಾಹ್ನ ಪಾನ್ ಕಾರ್ಡ್ ಬಂದಿತ್ತು, ಪಾನ್ ಕಾರ್ಡಿಗೆ ಅಪ್ಲೈ ಮಾಡಿದ್ದೆ. ಸೊ ಪಾನ್ ಕಾರ್ಡು ಬಂತು, ಎಲ್ಲ ಆಯಿತು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಇದಾಗಿತ್ತು ಇವತ್ತಿನ ಒಂದು ಚಿಕ್ಕದಾದಂಥ ಒಂದು ಶಾಪಿಂಗ್ ವ್ಲಾಗ್ ಅಂತಲೇ ಅನ್ಬೋದು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಗುಡ್ ನೈಟ್.